ಓಕೆ ವೀಕ್ಷಕರೇ, ಇದು ಆಕ್ಚುಲಿ ಮೂಲ ಮನೆ. ನಾವು ಬಂದಿದೀವಲ್ಲ ಟ್ರೆಡಿಷನಲ್ ಆಗಿ, ಅಂದ್ರೆ ತುಂಬಾ ಹಿಂದೆ ಕಟ್ಟಿದಂತಹದ್ದು. ಹೀಗೆ 1952 ನಲ್ಲಿ. ಓ ಅಮೇಜಿಂಗ್. ನೋಡಿ ನೀವು ಇದು ರಿನೋವೇಟ್ ಮಾಡಿಸಿರೋದು? ಓ ಅಮೇಜಿಂಗ್. ಸೊ ಇಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟಿವಿ ಟೈಮ್ ಸಿಗುತ್ತಾ? ಎಲ್ಲ ಸಿಗುತ್ತೆ, ಅಂದ್ರೆ ಸೇರಿದಾಗ ಎಲ್ಲ ಸೇರ್ತೀವಿ. ಓಕೆ, ಯಾವ ತರದ ಮೂವೀಸ್ ಜಾಸ್ತಿ ನೋಡ್ತೀರಿ? ಯಾವ ಜಾನ್ರ ಇಷ್ಟ ಆಗ್ತದೆ? ನಮ್ಗೆ ನೋಡ್ತೀವಿ ಎಲ್ಲ ಟಿವಿ ಸೀರಿಯಲ್ಸ್ ಜಾಸ್ತಿ ಈಗ. ಇವ್ರಿಗೆ ಟಿವಿ ಸೀರಿಯಲ್ಸ್ ಜಾಸ್ತಿ ಇಷ್ಟ. ಓಕೆ, ನನ್ಗೆ ಕಾಮಿಡಿ ಇಷ್ಟ. ಪ್ಲಸ್ ಯಾವ ಸೀರಿಯಲ್ ಜಾಸ್ತಿ ನೋಡ್ತಿದ್ರಿ? ನಾನಾ? ಸರ್ ಸರ್ ಇವ್ರು ಎಲ್ಲ ಕನ್ನಡ ಸೀರಿಯಲ್ ನೋಡ್ತೀನಿ. ಓಕೆ, ಯಾವ್ದು ಇಂಟ್ರೆಸ್ಟ್ ಇದೆ ಅದು ಹಾಕೋತೀನಿ, ಇಲ್ಲಾಂದ್ರೆ ಫಾರ್ವರ್ಡ್ ಮಾಡ್ತೀನಿ. ರಾಮಾಚಾರಿ, ಗಿಣಿರಾಮ. ಫಸ್ಟ್ ನನಗೆ ಗಿಣಿರಾಮ. ಓಕೆ, ಐ ವಾಂಟ್ ಒಂಥರ ಥೀಮ್ ಇರ್ಬೇಕು. ಅದ್ ಬಿಟ್ಟು ಇಲ್ಲ ಇವಾಗೆಲ್ಲ ಸೀರಿಯಲ್ ಮಾರಲ್ ಇರ್ಬೇಕು. ಈಗ ಟಿವಿಲೆಲ್ಲ ಹೆಂಗೆ ಆಗಿದೆ ಅಂದ್ರೆ ಈಗ ನೋಡಿದ ತಕ್ಷಣ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಈ ಯಂಗರ್ ಜನರೇಷನ್ ಯೋಚನೆ ಮಾಡ್ತಾರೆ. ಆಗ್ಬಾರ್ದು. ಹಿಂದಿ ಸೀರಿಯಲ್ಸ್ ಯಾವ್ದು ನೋಡ್ತಾ ಇದ್ದೀವಿ? ಕಡಿಮೆ ನೋಡ್ತೀನಿ. ರಾಮಾಯಣ. ಇಲ್ಲ, ಅವ್ರ ನೋಡೋದೇ ಇಲ್ಲ. ಬಿಗ್ ಬಾಸ್ ಇಸ್ ಲೈಕ್ ಟ್ರಾಜಿಡಿ ಅಂತ, ಬಿಗ್ಗೆಸ್ಟ್ ಟ್ರಾಜಿಡಿ. ಬಿಗ್ ಬಾಸ್ ಇಸ್ ಫೂಲಿಂಗ್ ಎವ್ರಿವನ್. ಓಕೆ, ಅಂದ್ರೆ ಬಟ್ ಕೆಲವರಿಗೆ ಬಿಗ್ ಬಾಸ್ ಅವರಿಗೆ ಕಂಟೆಂಟ್ ಇರ್ತಲ್ಲ, ಕರೆಕ್ಟ್, ಅವ್ರಿಗೆ ಮಾರ್ಕೆಟಿಂಗ್ ಪ್ಲೇಸ್ ಅದು. ಕರೆಕ್ಟ್, ದೇ ವಾಂಟ್ ಶೋ ಒಂದು ಹೆಂಗ್ ಬರಬೇಕು, ಹೆಂಗ್ ಮಾಡಬೇಕು. ಸೊ ಅಲ್ಲಿಂದ ಹೋದವರು ಎಷ್ಟೋ ಜನ ಟಿವಿ ಸೀರಿಯಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಅದರಲ್ಲಿ ದೇ ಮೇಡ್ ದೇ ನೀಡ್. ಓಕೆ, ಬಟ್ ಪರ್ಸನಲಿ ಐ ಫೀಲ್ ಇಟ್ ಇಸ್ ವೇಸ್ಟ್ ಆಫ್ ಟೈಮ್ ಅಂತ ವಾಚ್ ಮಾಡೋದ್ರಲ್ಲಿ. ಯಾಕೆಂತಂದ್ರೆ ಅಷ್ಟು ಬೇಗ ಕನೆಕ್ಟ್ ಆಗಲ್ಲ ನಮಗೆ ಎಲ್ಲ, ಅಲ್ವಾ? ಅಂದ್ರೆ ವೆಲ್ ಡಿಗ್ನಿಫೈಡ್ ಆಗಿ ಮೇಂಟೈನ್ ಮಾಡುವಂಥವ್ರಿಗೆ ಅದು ಬೇಗ ಕನೆಕ್ಟ್ ಆಗಲ್ಲ ಆ ಶೋಗಳೆಲ್ಲ, ಆ ಥರದ್ದು. ಅದು ವೆದರ್ ಇಟ್ಸ್ ಸ್ಕ್ರಿಪ್ಟೆಡ್ ಎಡಿಟೆಡ್ ಯಾವ ತರ ತೋರಿಸ್ತಾರೆ, ಆಮೇಲೆ ಫುಲ್ ತೋರ್ಸಲ್ಲ ಅಂತಾರೆ. ಸೊ ಹಾಗಾಗಿ ನಮಗೂ ಇಲ್ಲ, ಕೆಲವರು ತೋರಿಸ್ತಾ ಇರ್ತಾರೆ, ಸರಿ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಕ್ಯಾಮೆರಾ ಶಿಫ್ಟ್ ಮಾಡಿರ್ತಾರೆ. ವಾಟ್ ಐ ನೋಟಿಸ್. ಆಮೇಲೆ 24 hours ನ ಒಂದೇ ಗಂಟೆಯಲ್ಲಿ ತೋರಿಸೋದು ತುಂಬಾ ಕಷ್ಟ. ತೋರಿಸಲ್ಲ, ಆಗ ಎಡಿಟ್ ಆಗಿರುತ್ತೆ. ಹೌದು, ಬೇಕಾದ್ರೆ ಪಿಕ್ ಮಾಡಿರ್ತಾರೆ.